ಸರ್, ಈಗ ಮುತ್ತಪ್ಪರಾಯಿ ಅವ್ರ ಜೊತೆ ನಿಮಗೂ ಒಡನಾಟ ಇತ್ತು. ಅವರೊಂದು ಮಾತು ಹೇಳಿದ್ರು, ಕ್ಯಾನ್ಸರ್ ಬಂದಾಗ ನಂತರ ಒಂದು ಶಿಕ್ಷೆ ನನ್ನ ಶತ್ರುಗಳಿಗೂ ಬೇಡ ಅಂತ ಹೇಳ್ಬಿಟ್ಟು. ನೀವು ಅವಾಗಲೇ ಹೇಳ್ತಾ ಇದ್ರಿ, ನಾನು ಒಳ್ಳೇದು ಮಾಡಿದ್ದೀನಿ, ನನಗೆ ಒಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ದಾರೆ, ಕೆಟ್ಟದ್ದು ಮಾಡಿರೋದಕ್ಕೆ ಈ ಥರ ಆಗಿದೆಯೇನೋ ಅಂತ. ಈಗ ನಿಮಗೆ ಹಿಂದಿಂದೆಲ್ಲ ನೆನಪಾಗುತ್ತೆ ಸರ್ ಈ ಟೈಮಲ್ಲಿ ಅಂತ? ಹೌದು. ಯಾರಿಗೆ ಹೊಡೆದಿರ್ಬೋದು, ಯಾರು ಶಾಪ ಹಾಕಿರ್ಬೋದು, ಯಾರು ಅಮ್ಮ ಶಾಪ ಹಾಕಿರ್ಬೋದು, ಅವ್ರ ಅಮ್ಮಂದರು ಹೊಡೆದಾಟ ಬಡದಲ್ಲಿ ಬಿಸಿ ಬ್ಲಡ್ ಮಾಡಿರ್ಬೋದು. ಆದರೂ ಆಯಿತು, ಅನುಭವಿಸ್ತೀನಿ. ಅದು ದೇವ್ರಿಗೆ ಕೇಳ್ತೀನಿ. ನಾನು ಹೆಂಡತಿ ಮಕ್ಕಳಿದ್ದಾರೆ, ಉಳಿಸೋದು ಬಿಡೋದು ನಿನ್ನ ಕೆಲಸ. ನೀನು ನೋವು ಕೊಡು, ತಡ್ಕೊಳ್ಳೋ ಶಕ್ತಿ ಇದನ್ನು ಕೊಡು, ಎಷ್ಟೇ ಆಗಲಿ ನಾನು ಹೋರಾಡ್ತೀನಿ. ಒಂದೊಂದು ಸರಿ ನಮ್ಮ ಮನೆಯವ್ರು ಅಂತಾರೆ, ಪಾಪ ನೀವು ನಮಗೋಸ್ಕರ ಇಷ್ಟು ನೋವು ತಿಂದ್ರು, ಹೀಗೆ ಒಂಥರ ಹೊಲಿದಾರಿದ್ದವರು ನೀವು, ಇವತ್ತು ಹೀಗಾಗ್ಬಿಟ್ರಲ್ಲ. ಆಗಲಿ, ಮತ್ತೆ ರೆಡಿ ಆಗ್ತೀನಿ, ಟೈಮ್ ಕೊಟ್ಟರೆ ದೇವರು. ದೇಹದಲ್ಲಿ ಬದಲಾವಣೆ ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ, ನೋಡೋಣ ಮುಂದೆ ಅಂತ ಅಂದೆ. ಅದೇ ಕೆಲವರು ಹೇಳ್ತಾರೆ, ಯಾರಿಗೆ ಒಳ್ಳೆ ಮನಸ್ಸು ಇರ್ತದೆ, ಯಾರಿಗೆ ಒಳ್ಳೆ ಶಕ್ತಿ ಇರ್ತದೆ, ಅವ್ರಿಗೇನೆ ಈ ಥರ ರೋಗಗಳು ಬರೋದು. ಈ ಮಿಕ್ಕಿದವ್ರಿಗೆ ಬರೋದೇ ಇಲ್ಲ. ಅದು ಬಂದವರಿಗೆ ಸ್ವಲ್ಪ ಒಳ್ಳೆಯ ಭಾವನೆ ಬರಲಿ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಎಲ್ಲರಿಗೆ ರೋಗ ಬರೋದಿಲ್ಲ ರೀ. ಬಟ್ ಒಂದು ಸತ್ಯ, ಒಂದು ಗುರುಗಳಿಂದ, ಪ್ರೇಮಾನಂದ ಗುರುಜಿಯಿಂದ ಕೇಳ್ಕೊಂಡಿದ್ದಾನೆ. ಅವ್ರು ಹೇಳಿದಿಷ್ಟೇ, ಎಲ್ಲರಿಗೆ ಸಾವು ಬರ್ತದೆ, ಹೇಳೋದಿಲ್ಲ. ಅವರು ಹೇಗೆ ಬಂದದ್ದು ಅವನಿಗೆ ಗೊತ್ತಿರೋದಿಲ್ಲ. ಪ್ಯಾಕಪ್ ಒಟ್ಟು ಹೋಗಿ ಕರ್ಕೊಂಡು ಹೋಗ್ಬಿಡ್ತದೆ. ಮನೆ ಅರ್ಧದಲ್ಲೇ, ಹೆಂಡತಿ ಅಲ್ಲೇ, ರೋಡಲ್ಲೇ, ಮಕ್ಕಳು ಅಲ್ಲೇ, ಆಸ್ತಿ ಅಲ್ಲೇ, ಜೋಬಲ್ಲಿ ದುಡ್ಡು ಅದೂ ಅಲ್ಲೇ. ಅದೇ ಕ್ಯಾನ್ಸರ್ ಪೇಷಂಟ್ ಕೇಳಿದ ಅವ್ರ ಹತ್ರ, ಅವ್ರು ಹೇಳಿದಷ್ಟೇ, ನಿಮಗೆ ಕ್ಯಾನ್ಸರ್ ಹೇಳ್ತದೆ, ನಾನು ಬಂದಿದ್ದೀನಿ, ನೋಡ್ಕೋ, ನೀನು ಸ್ವಲ್ಪ ಮನೆಯವರಿಗೆಲ್ಲ ನೋಡ್ಕೋ, ಜಾಸ್ತಿ ಪ್ರೀತಿಸು, ದೇವರವ್ರು ಪೂಜಿಸಿದ್ದಾರೆ ಅದನ್ನು ಮಾಡು, ನಿಂಗೆ ಎಷ್ಟು ನಿನ್ನ ಇದರಲ್ಲಿ ಜೀವನದಲ್ಲಿ ಪುಣ್ಯದ ಕೆಲಸ ಮಾಡಲಿಕ್ಕಿದ್ರೆ ಮಾಡು, ತಪ್ಪಾಗಿದ್ದ ಕ್ಷಮೆ ಕೇಳು. ಅಯ್ಯೋ, ನಾನು ಅವ್ರಿಗೆ ಇವತ್ತು ಹೊಡೆದೆ, ನನಗೆ ಇದೇ ಬಂದಿದ್ದೇನು, ಭಗವಂತ ಕ್ಷಮೆ ಕೊಡು ಅಂದಾಗ ಒಬ್ಬ ಬಂದು ಕ್ಷಮೆ ಮಾಡ್ತಾರೆ. ಎಲ್ಲಿ ಇಲ್ಲ ಗೊತ್ತಿಲ್ಲದೇ ಕ್ಷಮೆ ಆಗ್ತದೆ. ಅದು ಕ್ಯಾನ್ಸರ್ ಅವ್ರಿಗೆ ಮಾತ್ರ ಅಲ್ವಾ? ಕಿಡ್ನಿ ಫೇಲ್ಯೂರ್ ಆಗಿದೆಯಾ ಸರ್? ಆಗಿದೆ ಪ್ರೇಮಾನಂದ ಗುರುಜಿಗೆ. ಹೌದು, ಡಯಾಲಿಸಿಸ್. ಅವರಿಂದ ನಾನು ಬದಲಾವಣೆ ಆಗಿದ್ದೇನೆ. ಬದಲಾವಣೆ ಅಂದರೆ ತುಂಬ, ನನಗೆ ಯಾವುದು ಬೇಡ ಅನ್ನೋದು. ಆಮೇಲೆ ನನಗೆ ಈಗ ಹೇಗಿದ್ದೀನಿ ಅಂದರೆ, ಒಂದೊಂದ್ಸರಿ ಓಪನ್ ಆಗಿ ಹೇಳ್ತೀನಿ, ನಾನು ಕರೆದ್ರೆ ನಾನು ರೆಡಿ, ಹೊಡೋದಂದ್ರೆ ಹೊಡುವ, ಅದರಲ್ಲೇನಿಲ್ಲ. ಈಗ ಭಯ ಇಲ್ಲ ಸರ್ ಸಾವು ಅಂದರೆ? ಇಲ್ಲ. ಮೊನ್ನೆ ಅದು ಹೇಳಿಲ್ಲ, ಇವರು ಅದೇ ದಿನೇಶ್ ನಿನ್ನ ಫಿಲ್ಮರು, ಯಾರಿಗೆ ಗೊತ್ತು ನಮ್ದು ಯಾವ ಡೇಟ್ ಅಂತ ಹೇಳಿ ಟಿ ವಿನಾಗ ಇದೆಲ್ಲ ಬರ್ತಾಯಿತ್ತು. ನಿಮ್ಮ ನಂದು ಬರ್ಬೋದೇ ಇಲ್ಲ. ಕಲಾವಿದರಿಗೆಲ್ಲ ಉಂಟು, ಕಲ್ಪನೆ ಜಾಸ್ತಿ ಅಲ್ವಾ? ಸಾಕು, ಇಷ್ಟೇ ಹೆಸರು ಉಂಟಲ್ಲ ನನಗೆ ಸಾಕು. ಅಂದರೆ KGF ಫಿಲ್ಮಲ್ಲಿ ಅವರು ತುಂಬ ಜನ ಹಿಂಗಾಗಿದೆ. ಕಲಾವಿದರದ್ದು ಡ್ರೀಮ್ ಇದ್ದಾರೆಲ್ಲ, ಯೋಚನೆಗಳು ಬಂದರೂ ಬರ್ತದೆ, ಏನಾದ್ರು ಮಾಡುವ. ಮನೆಯವರು ಎದುರಿಸ್ತಾರೆ, ಹಂಗೆಲ್ಲ ಯೋಚನೆ ಮಾಡಬೇಡಿ, ಮಗ ಚಿಕ್ಕವನು, ಮಗ ನಮಗೆಲ್ಲ ನೀವು ಇರಬೇಕು. ಸರಿ ಆಯಿತು, ಅದು ನನ್ನ ಅದೃಷ್ಟ. ಬಟ್ ಈಗ ಏನಾದರೂ ಏನು ಇಟ್ಕೊಳ್ಳಲ್ಲ, ಯಾವುದು ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲವೂ ಅವರು ದೇವರ ಕೈಯಿಂದ ಇದ್ದರೆ, ಏನು ಸುಮ್ಮನೆ ಆಸೆ ಇಟ್ಕೊಂಡು ಈಗ ಇದಾಗಿದೆ, ಇದನ್ನು ಬರಬೇಕು, ನಾನು ನೋಡೋಣ, ಬಂದರೆ ನಾನು ಮುಂದಿನ ಯೋಜನೆಗಳನ್ನ ಹಾಕ್ಕೊಳ್ತೀನಿ. ಈಗ ಏನಾದರೂ ಜನ ನಿಂತಿದ್ದಾರೆ, ಏನು ಮನೆ ನೋಡಿ, ಇವತ್ತು ನಮ್ಮ ಮನೆ ಫಸ್ಟ್ ಟೈಮ್ ಈ ಥರ ಎಲ್ಲ ತುಂಬಿಕೊಂಡಿದೆ. ಒಬ್ಬರಿಂದ ಒಬ್ಬರು ಹೆಸರುವಾಸಿಯವರು, ನಮ್ಮ ಪ್ರೀತಿ ರೀ. ನಮಗೆ ಅವರು ಯಾರು, ನಮ್ಮ ಬರುದಿನಕ್ಕೆ ಅವರು ಕೆಲಸ ಇಲ್ವಾ? ಇಷ್ಟೆಲ್ಲ ಇದ್ದು ನೀವು ಸ್ವಲ್ಪ ಅವರೇ ಆಗಲಿ, ನಮ್ಮ ಮೇಲೆ ಪ್ರೀತಿ ಅಲ್ವಾ? ಗೆದ್ದಿದ್ದೀನಲ್ಲ ಜೀವನದಲ್ಲಿ, ಇನ್ನೇನು ಬೇಕು? ಹೌದು, ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆಗಿದೆ. ನಿಮ್ಮ ಮಕ್ಕಳು ನೋಡಿ ಚಿಕ್ಕವರು ಆದರೂ ನಿಮ್ಮನ್ನು ನೋಡ್ಕೊಳ್ತಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಸರ್? ಸರ್, ಕೊನೆಯದಾಗಿ ನಿಮ್ಮ ಅವಶ್ಯಕತೆ ಫ್ಯಾಮಿಲಿಗೆ ಎಷ್ಟಿದೆ, ಮತ್ತು ಕನ್ನಡ ಚಿತ್ರರಂಗದವ್ರ ಜೊತೆ ಮತ್ತು ಜನರ ಜೊತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜನರಿಗೆಲ್ಲ? ನಾನು ಫಸ್ಟ್ ಹೇಳೋದೇನಂದರೆ, ನೋಡಿ, ಈಗ ಇಲ್ಲಿ ಇಷ್ಟು ಜನ ಬಂದಿದ್ದಾರೆ, ಅವರ ಹಿನ್ನೆಲೆ ಗೊತ್ತಿಲ್ಲ ನನಗೆ, ಯಾರು ಏನು ಅಂತೇಳಿ. ನಾಳೆ ಹರೀಶ್ ರಾಯ್ನು ಅವನು ಡಾನು ಹಂಗೆ ಹೀಗೆ ಅಂದ್ಬಿಟ್ರೆ ನನ್ನ ಕಥೆ ಏನಾಗ್ಬೋದು? ಅವರೆಲ್ಲ ಬರೋದು ನಮ್ಮನ್ನು ಪ್ರೀತಿಸಲಿಕ್ಕೆ. ಆಮೇಲೆ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಜೀವನ ಇರ್ತದೆ. ನಾನು ಹೇಳೋದು ಹಾಗೆ, ಕೆಲವರಿಗೆ ಅವರು ಡಾನ್ ಜೊತೆ ಮಾತಾಡ್ತಾರೆ. ಡಾನ್ಗಳು ಯಾರು ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ, ಅವ್ರ ಪರಿಸ್ಥಿತಿ ಅವರನ್ನು ಆಮೇಲೆ ಅವರೇ ಸಹಾಯ ಮಾಡೋದು. ಹೇಳಿದ್ರು ನಿಮಗೆ ಮುತ್ತಬಣ್ಣ ನನಗೆ. ಹೌದು. ಆಮೇಲೆ ಎಲ್ಲರೂ ಡಾನ್ಗಳು, ಈ ರೌಡಿಗಳೆಲ್ಲ ಹೆಸರು ಹೇಳ್ತಿದ್ರು, ಅವರೆಲ್ಲ ರೋಡ್ ಪಬ್ಲಿಕ್ಕಿಗೆ ಮರ್ಡರ್ ಮಾಡಿ ನೋಡಿದ್ದೀರಾ? ಅವ್ರು ಮಾಡೋದು ಇನ್ನೊಬ್ಬ ರೋಡಿಗೆ ಮಾತ್ರ. ಅವರು ಎಷ್ಟು ಮರ್ಡರ್ ಮಾಡಿರ್ತಾರೆ ಹೇಳಿ, ಅವ್ರಿಗೆಲ್ಲ ಶಿಕ್ಷೆ ಆಗುತ್ತಾ? ಆಗೋದಿಲ್ಲ. ಏನಕ್ಕೆ ಅಂದರೆ ಜಡ್ಜ್ ಗೊತ್ತು, ಹೊರಗೆ ಬಿಟ್ಬಿಟ್ಟು ಇನ್ನು 6 ತಿಂಗಳಲ್ಲಿ ಇವನನ್ನು ಅಂದ್ಕೊಳ್ತಾನೆ, ಹೋಗಲ್ಲ.